ಡೀಟೇಲ್ಸ್ ಏನಿದೆ ಅವರಿಗೆ ಗಂಡ ಹೆಂಡತಿ ಈ ಥರದ ಫೋನ್ ನಂಬರ್ಸ್ ಅದೆಲ್ಲ ಹಾಕಿ ಮಾಡಿ ಕೊಡಬೇಕಾಗುತ್ತೆ. ಅದನ್ನು ಕೂಡ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಈಗ ನಿಮ್ಮ ಬಿ ಎಲ್ ಒಗಳಿದೆ, ನಮ್ಮಲ್ಲಿ 4 ಬೂತಿದೆ, ಬಿ ಎಲ್ ಒಗಳು 4 ಜನ ಆಲ್ರೆಡಿ ಮನೆ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ. ನೀವು ಅಂಥದ್ದೇನಾದರೂ ನಿಮಗೆ ರೀಚ್ ಆಗಲಿಲ್ಲ ಅಂದರೆ ನೀವು ನಮಗಾದ್ರು ಕಾಂಟ್ಯಾಕ್ಟ್ ಮಾಡ್ಬೋದು, ಸಂಬಂಧಿಸಿದ ಬಿ ಎಲ್ ಆರು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಎಮರ್ಜೆನ್ಸಿ ಫಾರ್ಮ್ನ ರೀಚ್ ಮಾಡ್ತೀವಿ. ಅದು ಕಳೆದ ಈಗ ಜೂನ್ 30ರಿಂದ ಈ ತಿಂಗಳು 29ರವರೆಗೆ 1 ತಿಂಗಳ ಕಾಲ ಮನೆ ಭೇಟಿ ಇರುತ್ತೆ. ಮನೆ ಭೇಟಿ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅದರಲ್ಲೂ ಇನ್ ಕೇಸ್ ಬಿಟ್ಟೋದವ್ರು ಇದ್ದರೆ ಅದನ್ನ ನೆಕ್ಸ್ಟ್ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ. ಯಾರು ಕೂಡ ಅದರಿಂದ ರಿಪೋರ್ಟ್ ಆಗೋದಿಲ್ಲ ಅಂದರೆ ಪರಿಷ್ಕರಣೆ ಮಾಡ್ತಾರೆ ನಿದ್ರಾ ಅನ್ನೋದ್ರ ಬಗ್ಗೆ. ಮೇನ್ ಆಗಿ ಇಂಡಿಯನ್ ಸಿಟಿಸನ್ಶಿಪ್ ಇತ್ತ ಅದರಲ್ಲಿ ಮಧ್ಯೆ ಎಲ್ಲ ಹುಡುಕಿದ್ದಾರೆ ಅನ್ನೋದಷ್ಟೇ ಬಿಟ್ಟರೆ ಹೋಗಲ್ಸನ್ನ ಯಾರನ್ನೂ ತಂದಾಕೋದು ಅಂಥದ್ದೇನಿಲ್ಲ. ಮ್ಯಾಕ್ಸಿಮಮ್ ಎಲ್ಲ ಕಡೆನೂ ಕೂಡ ಲೋಕಲ್ಲೇ ಬಿ ಎಲ್ ಒಗಳಿದ್ದಾರೆ. ಹೊರಗಡೆ ಬಂದರೆ ಹೋಗ್ತಾರೆ ಮಾಡ್ಬೋದು ಅಂತ ಹೇಳ್ಬೋದು. ಎಲ್ಲ ಲೋಕಲ್ ಬಿ ಎಲ್ ಒಗಳಿದ್ದಾರೆ. ಅದಕ್ಕೂ ಮಿಕ್ಕಿ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನೀವು ಗ್ರಾಮ ಪಂಚಾಯತಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅದಕ್ಕೇನು ಯಾವ ತಿಳಿಸ್ಬೇಕು ಏನು ಮಾಡಬೇಕು ನಿಮ್ಮ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಇದೆ ಬಿಟ್ಟೋಗಿದ್ರೆ ಅದನ್ನು ಕೂಡ ನಾವು ಅದನ್ನ ಫಾಲೋ ಮಾಡೋಂಥ ಕೆಲಸನ ಮಾಡ್ತೀವಿ. ಇದು SIಗೆ ಸಂಬಂಧಪಟ್ಟಂತೆ. ಇನ್ನು ವಿ ಡಿ ರಾಮ್ಜಿದು ಅದೇ ಈಗ ತಾಲೂಕು ವ್ಯವಸ್ಥಾಪಕರು ಹೇಳಿದ್ರು ಅದು ಈ ಜುಲೈ 1ರಿಂದನೇ ಅನುಷ್ಠಾನ ಆಗಬೇಕಾಗಿತ್ತು. ಆದರೆ ಈಗ ಉದ್ಯೋಗಾರ್ಥಿ ಯೋಜನೆ ಕೆಲವು ಪೆಂಡಿಂಗ್ ಬಿಲ್ಸ್ಗಳು ಯಾವುದೋ ಇದ್ದರೆ ಅದನ್ನ ಪೇಮೆಂಟ್ ಮಾಡಲಿಕ್ಕೆ ಈಗ 10ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಆ ಸಾಫ್ಟ್ವೇರು 10ನೇ ತಾರೀಕಿಂದ ವರ್ಕ್ ಆಗಲ್ಲ. ಹೊಸದು 11ನೇ ತಾರೀಕಿಂದ ವರ್ಕ್ ಆಗುತ್ತೆ. ಆನಂತರ ನಮಗೂ ಅದು ಬಸ್ ಅದ್ರ ಜೊತೆಯಲ್ಲಿ ಕೃಷಿ ಚಟುವಟಿಕೆಗಾಗಿ ಕಡ್ಡಾಯ ರಜೆ ಅದನ್ನ ಯಾವುದು ಕ್ಯುಮುಲೇಟಿವ್ ಪೀರಿಯಡ್ ಆಗುತ್ತೆ ಇನ್ನು ನಮಗೆ ಮಾಡಿಲ್ಲ. ಜುಲೈ ಮಾಡ್ತಾರೆ ಅಥವಾ ನೆಕ್ಸ್ಟ್ ಡಿಸೆಂಬರ್ ಟೈಮಲ್ಲೂ ಕಟಾವು ಪ್ರಕ್ರಿಯೆಗಳು ನಡೀತವೆ. ಆ ಟೈಮಲ್ಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅದು ಯಾವುದು ಅಂತ ನಮಗೆ ಡೇಟ್ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಏನಿರುತ್ತೆ 60 ದಿನ ಕಡ್ಡಾಯ ರಜೆ ಇರುತ್ತೆ. ಒಂದು 25 ದಿನ ಎಕ್ಸ್ಟ್ರಾ ಕೂಲಿ ಮಾಡಿದ್ದಾರೆ. ಕೂಲಿ ಮೊತ್ತ ಏನು ಆಗಿಲ್ಲ ಅದರಲ್ಲಿ. ಅದು ಈಗ 11ನೇ ತಾರೀಕಿಂದ ನಾವು ಪ್ರಾಕ್ಟಿಕಲ್ ಆಗಿ ಅದರಲ್ಲಿ ಏನೋ ವಿಷಯ ಇದೆಯಾ ಅದನ್ನ ನಮಗೆ ಗೊತ್ತಾಗುತ್ತೆ. ಈ ಪ್ರೆಸೆಂಟ್ ಡೇಸಲ್ಲಿ ನಾವು ಯಾವುದೇ ಒಂದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಲ್ಲ ಬೀದಿ ರಾಂಜಿಯಲ್ಲಿ. ಆ ಸಾಫ್ಟ್ವೇರ್ ಇನ್ನೂ ಬಂದಿಲ್ಲ ನಮಗೆ. 11ನೇ ತಾರೀಕಿಂದಲೇ ಅದು ನಮಗೆ ಸಿಗುತ್ತೆ. ಇದಷ್ಟು ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳಂತ ಗಣೇಶ್ ಕಾಮತ್ ನಮ್ಮ ನಿಕಟಪೂರ್ವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಮಲ್ಲಿಕಾ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅದು ಕೂಡ ಅಭಿನಂದನೆ. ಕೃಷಿ ಚಟುವಟಿಕೆ ನಡೆಯುವಾಗ 60 ದಿನ ಪಂಚಾಯತ್ ವಿವೇಚನೆ ಮೇಲೆ ಆವಾಗ ರಿಲೀಸ್ ಮಾಡ್ತಾ ಇತ್ತು. ಕಡ್ಡಾಯ ರಜೆ ಅಂತ ಏನು ಇಲ್ಲ. ಈಗ ಅಂದ್ರೆ ಈಗ ನಾವು ಯಾವಾಗ ಆದರೂ ಪಂಚಾಯತ್ ವಿವೇಚನೆ ಮೇಲೆ ಕೃಷಿ ಚಟುವಟಿಕೆ ನಡೆಯುವಾಗ ಆವಾಗ ಕಾಮಗಾರಿ ನಡೀತಾನೆ ಇರಲಿಲ್ಲ. ನಡೆಸ್ತಾ ಇದ್ವಿ. ಈಗ ಅದನ್ನು ಕಾಯ್ದೆ ಮಾಡಿ ಈಗ ಕಡ್ಡಾಯ ಕಾಯ್ದೆ ನಮ್ಮಲ್ಲೂ ಅರ್ಟಿಕಲ್ ಟೈಮಲ್ಲಿ ಜನ ಸಿಗೋದಿಲ್ಲ. ಆ ಟೈಮಲ್ಲೆಲ್ಲ ಮಾಡ್ತಾ ಇರಲಿಲ್ಲ. ಈಗ ಅಂಥದ್ದು ಯಾವುದೋ ಒಂದು ಟೈಮ್ನ ಫಿಕ್ಸ್ ಮಾಡ್ತಾರೆ. ಯಾವುದೋ ಒಂದು ಫಿಕ್ಸ್ ಮಾಡಿದ್ರು ಪ್ರದೇಶವಾರು ಚೇಂಜಸ್ ಇರುತ್ತೆ. ಅದು ಅಲ್ಲೇ ತಾಲೂಕು ಗ್ರಾಮ ಪಂಚಾಯತಿ ಅಲ್ಲಿ ನಿಗದಿ ಮಾಡ್ತಾರೆ ಯಾವ್ಯಾವ ಪೀರಿಯಡಲ್ಲಿ ಮಾಡಬೇಕು ಅಂತ. ಆ ಟೈಮಲ್ಲಿ ಅಂದರೆ ಇದಕ್ಕೂ ಒಟ್ಟಾಗಿ ಬಿಡಬೇಕು. ಈ ಯೋಜನೆಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮಸ್ಕಾರ. 25-26 ಸಂಘ ನರೇಗಾ ಮತ್ತು ಹಣಕಾಸಿನ ಅನುಷ್ಠಾನದ ಬಗ್ಗೆ ಸಾಮಾಜಿಕ ಕಾರ್ಯದರ್ಶಿಯವರು ನಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ. ನಮ್ಮ ಹುದ್ದಾ ಪಂಚಾಯತ್ ಅತ್ಯುತ್ತಮ ಕೆಲಸ ಮಾಡಿದೆ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆಲ್ಲ ಕಾರಣ ಈ PO ಮತ್ತು ಸಿಬ್ಬಂದಿಗಳು ಮತ್ತು ನಮ್ಮ ಗ್ರಾಮಸ್ಥರ ಸಹಕಾರ ಮುಖ್ಯ. ಇದೆಲ್ಲ ಇದ್ದರೆ ಯಾವುದೇ ಕಾರ್ಯಕ್ರಮವನ್ನು ಕಾರ್ಯವನ್ನು ಯಶಸ್ವಿಯಾಗಿ ಮಾಡಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇನೆ. ಡಾಕ್ಟರ್ ಗಣೇಶ್ ಕಾಮತ್ ಅವರಿಗೆ ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ಸಭೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನೋಡಲ್ ಅಧಿಕಾರಿಗಳು ಸುಮಾ SP ಅವರು ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವರ್ಷದ ಮೊದಲನೇ ಪಂಚಾಯತಿ ನಮಗೆ ಅಧ್ಯಕ್ಷರಾಗಿದ್ದು ಮೊದಲ ಲೋಕರ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಏರ್ಪಡಿಸಿದ್ದಾರೆ. ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಯಾಕೆ ಮಾಡ್ತಾರೆ ಅಂದರೆ
ಅನುಕೂಲ ಆಗಿದೆಯೋ ಇಲ್ವೋ, ಇದು ಪಾರದರ್ಶಕವಾಗಿ ಕೆಲಸ ನಡೆದಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಎಲ್ಲ ಸಾರ್ವಜನಿಕರಿಗೂ ಗ್ರಾಮಸ್ಥರುಗಳಿಗೂ ಇದ್ರ ಬಗ್ಗೆ ಅರಿವಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ಪ್ರತಿ ಪಂಚಾಯತಿಗಳಲ್ಲೂ ಕೂಡ ಪ್ರತಿ ವರ್ಷನೂ ಏರ್ಪಾಡು ಮಾಡ್ತಾರೆ. ಇಲ್ಲಿ ಪ್ರತಿ ಈಗ ಗ್ರಾಮ ಪಂಚಾಯತಿಯಲ್ಲಿ 25-26ನೇ ಸಾಲಿನಲ್ಲಿ ಈಗ ನರೇಗಾ ಯೋಜನೆ ಆಗಿರ್ಬೋದು, 15ನೇ ಹಣಕಾಸು ಯೋಜನೆ ಆಗಿರ್ಬೋದು, ಅಥವಾ ತಾಲೂಕ್ ಪಂಚಾಯತಿಯಿಂದ ತೆಗೆದುಕೊಂಡಂತಹ ಕಾಮಗಾರಿಗಳಾಗಿರ್ಬೋದು, ಅಥವಾ ಸಾಮಾಜಿಕ ಅರಣ್ಯ ಅವರು ಇಲಾಖೆಯಿಂದ ಅನುಷ್ಠಾನ ಮಾಡಿರುವಂತಹ ಕಾಮಗಾರಿಗಳಾಗಿರ್ಬೋದು, ಇಷ್ಟು ಕಾಮಗಾರಿಗಳು ಪ್ರತಿ ಒಂದು ಕಾಮಗಾರಿಗಳ ವಿವರವನ್ನು ಸಹ ಹಾಗೂ ಅದಕ್ಕೆ ನಿಗದಿ ಮಾಡಿರುವಂತಹ ಮೊತ್ತ, ಖರ್ಚು ಮಾಡಿರುವಂತಹ ಮೊತ್ತ, ಸರ್ಕಾರಕ್ಕೆ ಏನೇನು ತೆರಿಗೆ ಪಾವತಿ ಮಾಡಬೇಕಾಗಿರುತ್ತೆ ಅದನ್ನು ಪಾವತಿ ಮಾಡಿರುವಂತಹ ವಿವರ, ಎಲ್ಲಾ ವಿವರವನ್ನು ಸಹ ಇಲ್ಲಿ ಕೂಲಂಕುಷವಾಗಿ ನೀಡಿದ್ದಾರೆ. ಇದಕ್ಕೆ ಅನುಗುಣವಾಗಿ ಈ ಒಂದು ಕಾಮಗಾರಿಗಳು ಏನು ತಗೊಂಡಿದ್ದಾರೆ ಇದಕ್ಕೆ ಅನುಗುಣವಾಗಿ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡದವರು ಈ ಕಾಮಗಾರಿಗಳೆಲ್ಲ ಕರೆಕ್ಟ್ ಆಗಿದೆಯಾ, ಎಲ್ಲಿ ಕರೆಕ್ಟ್ ಆಗಿ ಬಂದಿದ್ದಾರಾ, ಏನ್ ಅಳತೆ ಅಂತ ಹೇಳಿ ಅವರು ಕ್ರಿಯಾ ರಚನೆಯಲ್ಲಿ ಅನುಮೋದನೆ ತಗೊಂಡಿದ್ದಾರೆ ಅದ್ರ ಪ್ರಕಾರನೇ ಎಲ್ಲ ಕೆಲಸಗಳು ಆಗಿದೆಯಾ ಅನ್ನೋದನ್ನ ಪರಿಶೋಧನೆ ಮಾಡಿದ್ದಾರೆ. ಅವರ ಒಂದು ವರದಿ ಪ್ರಕಾರ ಎಲ್ಲ ಕಾಮಗಾರಿಗಳು ಮತ್ತೆ MBA ಆಗಿರ್ಬೋದು, ನಿಗದಿ ಆಗಿರುವಂತಹ ವೆಚ್ಚ, ಖರ್ಚು ಮಾಡಿರುವಂತಹ ವೆಚ್ಚ ಎಲ್ಲರಿಗೂ ತಾಳಿದೆ. ಹಾಗೂ ಕಡತಗಳು ಮತ್ತೆ ರಿಜಿಸ್ಟರ್ಗಳನ್ನ ನಿರ್ವಹಣೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ, ಯಾವುದೇ ರೀತಿಯ ಲೋಪಗಳಿಲ್ಲ. ಸಣ್ಣ ಪುಟ್ಟ ಲೋಪಗಳು ಎಲ್ಲ ಕಡೆನೂ ಇರುತ್ತೆ, ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಅದನ್ನ ನಾಮಫಲಕ ಮಾಡಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಕಾಮಗಾರಿಗಳಾಗಿರ್ಬೋದು ಅಲ್ಲಿ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕಾಗುತ್ತೆ, ಅದನ್ನ ನಿರ್ವಹಿಸ್ತಾರೆ ಅಂತ ಹೇಳಿ ಭರವಸೆ ಕೊಡ್ತಾ ಇದರಲ್ಲಿ ಯಾವುದೇ ರೀತಿ ಲೋಪದೋಷಗಳು ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ತಾವುಗಳು ಇದುವರೆಗೆ ಚರ್ಚೆ ಮಾಡಿದ್ದೀರಾ. ಅದ್ಯಾವುದೋ ಒಂದು ಸಣ್ಣ ಕಾಮಗಾರಿ ಬಗ್ಗೆ ಹೇಳಿದ್ದಾರೆ, ಅದ್ರಲ್ಲಿ ಏನು ಅಂತ ಹೇಳಿ ನೋಡಿ MBA ಅಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. MBA ಜೊತೆ ಬೇರೆ ಕಾಮಗಾರಿ ಆಗಿರೋದ್ರಿಂದ ಲೋಕಲ್ಲಿ ಮಾತಾಡಿ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಉಳಿದಂತೆ ಎಲ್ಲವೂ ಕಾಮಗಾರಿಗಳು ಚೆನ್ನಾಗಿ ನಡೆದಿದೆ ಅಂತ ಹೇಳಿದ್ದೀರಾ. ತಮ್ಮ ಒಂದು ಸಹಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮೆಂಬರ್ಸ್ಗಳು ಹಾಗೂ PDOರವರು ಉತ್ತಮವಾಗಿ ಇಲ್ಲಿ ಕಾರ್ಯನಿರ್ವಹಿಸಿರುವುದು ಇದರಿಂದ ಕಂಡು ಬರ್ತಾ ಇದೆ. ಇನ್ನು ಮುಂದೆ ಕೂಡ ತಮ್ಮ ಸಹಕಾರ ಹೀಗೆ ಇರಲಿ, ತಮ್ಮ ಗ್ರಾಮದ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ಸಹಕಾರವನ್ನು ನೀಡಿ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನಲ್ಲಿ ಮಾಡ್ತೀನಿ. ಸ್ವಲ್ಪ ಮಳೆಗಾಲ ಜಾಸ್ತಿ ಇದೆ, ಸ್ವಲ್ಪ ರೈತರೆಲ್ಲ ಬರಬೇಕು, ಹಳ್ಳಿಯಿಂದ ಹೊಳೆ ಟೈಮ್ ಕುಸಿ ಹೋಗ್ಬಿಟ್ರೆ ಅಲ್ಲೇ ಜಾಸ್ತಿ ವಿನಾಯಕನಲ್ಲಿ ಮರ ಕಡಿತಾರೆ. ಹೌದಾ? ಅಲ್ಲ ನೈಟ್ ಸರ್ ಅಭಿಪ್ರಾಯಪಟ್ಟು ಮಳೆ ಕಾಣಕ್ಕೆ ಈ ಒಂದು ಪಂಚಾಯತಿ ಸ್ಕಿಪ್ ಆಗಿದೆ, 38 ಪಂಚಾಯತಿ ಆದ ನಂತರ ನಮ್ಗೆ ಡೇಟ್ ಸಿಗಲ್ಲ, ಆಡನೆ ಮಾಡೋದಲ್ಲ, ಡಿಸ್ಟ್ರಿಕ್ಟ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಹೋಗ್ಬಿಡುತ್ತೆ. ಆಮೇಲೆ ಮತ್ತೊಂದು